ಸಾಮಾನ್ಯವಾಗಿ ಅವಾಗವಾಗ ಹೇಳ್ತಾನೆ ಇರ್ತೀವಮ್ಮ, ನಮ್ಗೆ ಗೊತ್ತಿರಲ್ಲ, ಯಾಕಂದ್ರೆ ನನಗೆ ಮನಸ್ಸು ಸರಿ ಇಲ್ಲ. ಹೌದು, ಅವಾಗವಾಗ ಹೇಳ್ತಿರ್ತೀವಿ. ಯಾರು ಹೇಳಿದ್ರು ಅಷ್ಟೇ, ನಾನು ಸ್ವಲ್ಪ ಸುಮ್ಮನೆ ಬಿಟ್ಬಿಡಿ, ನಾನು ಸ್ವಲ್ಪ ಫ್ರೀ ಇರಬೇಕು, ಯಾಕಂದ್ರೆ ನನ್ನ ಮನಸ್ಸು ಸರಿ ಇಲ್ಲ. ಅಂದರೆ ಈ ಮನಸ್ಸು ಸರಿ ಇಲ್ಲ ಅಂತಕ್ಕಂಥದ್ದು ಯಾಕೆ ಬರಬೇಕು? ಬಟ್ ಯಾರಿಗೂ ಇಷ್ಟ ಇದು, ಯಾರಿಗೂ ಇಷ್ಟ ಇಲ್ಲ. ಬಟ್ ಆದರೂ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಇದಕ್ಕೆ ಕಾರಣ, ಇದರ ಅರ್ಥ ತಿಳ್ಕೊಂಡಾಗ ನಾವು ಇದರಿಂದ ಸ್ವಲ್ಪ ಹೊರಗೆ ಬರೋದಕ್ಕೆ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ. ಏನಪ್ಪ ಅದು ಅಂದರೆ, ಮೊದಲನೇದಾಗಿ ಆತಂಕ ಏನಾಗ್ಬಿಡುತ್ತೋ ಅಥವಾ ಏನಾಗಿದ್ದೀನೋ ಏನಾಗ್ತೀನೋ, ಈ ಮೂರರಲ್ಲೂ ಆತಂಕ ಇರುತ್ತೆ. ಹಿಂದೆ ಏನಾಗಿತ್ತೋ, ಈಗ ಏನಾಗಿದೆಯೋ, ಮುಂದೆ ಏನಾಗುತ್ತೋ, ಈ ಆತಂಕ ಉತ್ತರನೇ ಸಿಗಲ್ಲ. ಇದಾದ ಮೇಲೆ ಇದರಿಂದ ಒಂದು ಸೇರ್ಕೊಳ್ಳುತ್ತೆ ಭಯ. ಈ ಭಯ ಬಂದ್ಬಿಟ್ರೆ ಯಾರಿಗೆ ಆಗಲಿ ತಡ್ಕೊಳ್ಳೋಕ್ಕೆ, ಇರೋಕ್ಕೆ, ವಾಸ ಮಾಡೋಕ್ಕೆ, ನಾನು ಬದುಕಬೇಕನ್ನೋ ಮಟ್ಟಕ್ಕೂ ತುಂಬ ಹಿಂದೆ ಕೊಟ್ಟೋಗ್ಬಿಡ್ತಾರೆ. ಭಯ ತುಂಬ ತುಂಬ ಒಂದು ಅಪಾಯಕಾರಿಯಾದಂತಹ ವಿಚಾರ. ಇದು ಮಕ್ಕಳಲ್ಲೂ ಇರುತ್ತೆ, ದೊಡ್ಡವರಲ್ಲೂ ಇರುತ್ತೆ. ಇವೆರಡರ ಮಧ್ಯೆ ಒಂದು ದೊಡ್ಡ ಘರ್ಷಣೆ ಪ್ರಾರಂಭ ಆಗುತ್ತೆ, ಕೋಪ ಮತ್ತು ದ್ವೇಷ. ಅಂದರೆ ನಾನೇನು ಕೊಡ್ತೆ ಇಲ್ಲಿ? ದ್ವೇಷ. ನಾನು ಏನು ಮಾಡಬೇಕು? ದ್ವೇಷ. ಇದೆಲ್ಲ ನನಗೆ ಯಾಕೆ ಬರಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಇದು ಕೋಪ. ಇದಿಷ್ಟು ಸೇರ್ಕೊಂಡಿರುತ್ತೆ ಮಾನಸಿಕ ರೋಗದಲ್ಲಿ. ಇದಿಷ್ಟು ಸೇರ್ಕೊಂಡಿದೆ ಅಂತ ನಮಗೆ ಗೊತ್ತಾಗೋದು ಹೇಗೆ ಸ್ವಾಮಿ? ಗುರ್ತಿಸ್ಬೇಕಲ್ಲ. ಗುರ್ತಿಸ್ಕೊಂಡಾಗ ನಾವು ಇಲ್ಲ, ಇದು ನಂದು ತಪ್ಪಿದೆ, ನನಗೂ ಒಂದು ರೋಗ ಅಂತ, ಕಾಯಿಲೆ ಅಂತ ಒಂದಿದೆ, ಇದಕ್ಕೆ ಮೆಡಿಷನ್ ಇಲ್ಲ. ದೇಹ ಏನೇ ರಿಪೇರಿ ಮಾಡಿದ್ರು ಡಾಕ್ಟರ್ ಇದ್ದಾರೆ, ಮನಸ್ಸಿಗೆ ಡಾಕ್ಟರ್ ಇಲ್ಲ. ಹೌದಲ್ಲ? ಹಾಗಾಗಿ ಮಾನಸಿಕ ರೋಗ ಅಂತಕ್ಕಂಥದ್ದು ತುಂಬಾ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳ್ಬೋದು. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಇಲ್ಲಿ ಈ ಮಾನಸಿಕ ರೋಗಕ್ಕೆ ಔಷಧಿ ಏನಾದ್ರು ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೌದಲ್ಲ? ಅದಿದ್ದರೆ ಯಾವ್ದಿರ್ಬೋದಮ್ಮ? ಮಾನಸಿಕ ರೋಗಕ್ಕೆ ಔಷಧಿ ಯಾವ್ದಿರ್ಬೋದು ಇದ್ರೆ? ನೀವೇ ಹೇಳಿ ಗುರೂಜಿ, ಗೊತ್ತಿಲ್ಲ. ಸೊ ಹೇಳೋಕ್ಕೂ ಕಷ್ಟ ಸ್ವಲ್ಪ, ಯಾಕೆಂದ್ರೆ ಯಾವುದು ಅಂತ ಹೇಳೋಣ, ಎಷ್ಟು ಥರ ಬೇಕಾರಿದೆ. ಹೌದು. ಇದಕ್ಕೆ ಮೊದಲನೇ ಭಾಗ ಮತ್ತಿಗೆ ಜಾರೋದು. ಅದು ಡ್ರಗ್ಸ್ ಆಗ್ಬೋದು, ಡ್ರಿಂಕ್ಸ್ ಆಗ್ಬೋದು, ಸ್ಮೋಕ್ ಆಗ್ಬೋದು, ಅಡಿಕ್ಷನ್. ಎಸ್, ಅದೇನೋ ಒಂದು ಫಿಕ್ಸ್ ಅಡಿಕ್ಟ್ ಆಗ್ತಾರೆ. ಇದಕ್ಕೆ ಇದು ಬಿಟ್ಟರೆ ಬೇರೆ ಮದ್ದಿಲ್ವೇ ಇಲ್ಲ. ಆಮೇಲೆ ಇದರಿಂದ ಹೊರಗೆ ಬರೋಕ್ಕಂತೂ ಆಗಲ್ಲ. ಫಿಕ್ಸ್ ಆದರೆ ಹೊರಗೆ ಬರೋಕ್ಕಂತೂ ಆಗಲ್ಲ. ಈಗ ಈ ರೀತಿಯಾಗಿ ಅಡ್ಡದಾರಿ ಹಿಡಿತಕ್ಕಂತಹ ಒಂದು ಮನಸ್ಥಿತಿ ಯಾಕೆ ಬೇಕು? ನನಗಿದೇ ಆಗಬೇಕು, ನನಗಿದೇ ಬೇಕು ಅಂತಕ್ಕಂತಹ ಮನಸ್ಥಿತಿ ಯಾಕೆ ಬರಬೇಕು? ಬಟ್ ಅದು ಕೆಟ್ಟದ್ದು ಅಂತ ಗೊತ್ತು, ಬೇಡ ಅಂತನೂ ಗೊತ್ತು. ಆದರೂ ಅದು ತಗೊಳ್ಳಿಲ್ಲ, ಅದಾಗಲಿಲ್ಲ ಅಂದರೆ ಸುಮ್ಮನೆ ಇರೋಕ್ಕಾಗಲ್ಲ. ಇದು ಎಲ್ಲಿಂದ ಉತ್ಪತ್ತಿ ಆಗತ್ತೆ ಅನ್ನೋ ಸತ್ಯ ತಿಳ್ಕೊಂಡಾಗ ಇದಕ್ಕೆ ಉತ್ತರ ಸಿಗತ್ತೆ. ಅದು ಯಾರು ತಿಳ್ಕೋಬೇಕು ಅಂದರೆ ನಾವು ಹೇಳಿದ್ರೆ ಅರ್ಥ ಆಗಲ್ಲ, ಕೋಪ ಬರುತ್ತೆ ಜನಕ್ಕೆ, ಕೆಲವರಿಗೆ.